ಎಲ್ರಿಗೂ ನಮಸ್ಕಾರ. ನಾನು ಮೊನ್ನೆ ಒಂದು ಬೇಸಿಕ್ ಮಸಾಲೆ ಅಂತ ವಿಡಿಯೋ ಅಪ್ಲೋಡ್ ಮಾಡಿದೆ. ಅದರಲ್ಲಿ ಬಾರ್ಲಿ ಗಂಜಿ ಪೌಡರ್ನ ಮಾಡೋದು ತೋರಿಸಿದೆ. ಅದರದ್ದು ಗಂಜಿ ಹೇಗೆ ಮಾಡೋದು, ಯಾವ ಥರ ತಗೊಳ್ಳೋದು ಅಂತ ತೋರಿಸ್ತೀನಿ. ಮತ್ತು ಡಿಟಾಕ್ಸ್ ವಾಟ್ರು, ಮತ್ತು ಇನ್ನೊಂದು ಹುರುಳಿದು ಒಂದು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ. ಅದ್ರದ್ದು ನಾನು ಗಂಜಿ ಯಾವ ಥರ ಮಾಡಿ ಕುಡಿತೀನಿ ಅಂತ ಅದನ್ನು ಒಂದು ತೋರಿಸ್ತಾ ಇದ್ದೀನಿ. ಇವತ್ತು ನಾನು 3 ಥರ ತೋರಿಸ್ತೀನಿ ಒಂದೇ ವಿಡಿಯೋದಲ್ಲಿ. ಈ ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡದೆ ನೋಡಿ, ಅಂದರೆ ನಿಮಗೆ ಗೊತ್ತಾಗುತ್ತೆ. ನಾನು ಫಸ್ಟಿಗೆ ಇಲ್ಲಿ ಡಿಟಾಕ್ಸ್ ವಾಟರ್ನ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ನಾನು ಫಸ್ಟು ಬಿಸಿನೀರನ್ನ ಕಾಯಿಸ್ಕೊಂಡು ಡಿಟಾಕ್ಸ್ ವಾಟರ್ ಅಂತ ಮಾಡ್ಕೊಂಡು ಕುಡಿದ್ಮೇಲೆ ನಾನು ನೆಕ್ಸ್ಟ್ ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೋತೇನೆ. ನಾನಿಲ್ಲಿ ಸ್ವಲ್ಪ ದೊಡ್ಡ ಗ್ಲಾಸಲ್ಲೇ ಕುಡಿತಾ ಇರ್ತೀನಿ. ಇದು ನೋಡಿ, ಈ ಗ್ಲಾಸ್ ಸ್ವಲ್ಪ ದೊಡ್ಡದೇನೆ. ಇದು ನಾರ್ಮಲ್ ಗ್ಲಾಸ್ಗಿಂತ ಸ್ವಲ್ಪ ದೊಡ್ಡದಾಗೇನೆ ಇದೆ. ಇದಕ್ಕೆ ನಾನು ಅರಿಶಿನ ಪುಡಿ, ಪೆಪ್ಪರ್ ಪೌಡ್ರು, ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕೋತೀನಿ. BP ಇದ್ದವರು ಸಾಲ್ಟ್ ಹಾಕೋಬಾರ್ದು ಬೆಳಗ್ಗೆ ಎದ್ದ ತಕ್ಷಣ. ಒಂದು ಅರ್ಧ ಲಿಂಬೆಹಣ್ಣು, ಡೈಲಿ ಅರ್ಧ ಲಿಂಬೆಹಣ್ಣು ಅಥವಾ 1 ಲಿಂಬೆಹಣ್ಣು ತಗೊಳ್ಳೇಬೇಕಂತೆ. ಆವಾಗ ನಮ್ಮ ಸ್ಕಿನ್ನು ಚೆನ್ನಾಗಿರುತ್ತೆ, ಆಮೇಲೆ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ಗ್ಲಾಸ್ಗೆ ನೋಡಿ ಅರ್ಧ ಲಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಲಿಂಬೆಹಣ್ಣು ಆದಮೇಲೆ ಇದಕ್ಕೆ ಸ್ವಲ್ಪ ನಾನು ಟರ್ಮರಿಕ್ ಹಾಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರು. ನಾನು ಮೊನ್ನೆ ಬೇಸಿಕ್ ಮಸಾಲೆ ನಾನು ಹೇಳಿದೆ ಡಿಟಾಕ್ಸ್ ವಾಟರ್ ಮಾಡ್ಕೊಂಡು ಕುಡಿತೀನಿ, ಅದಕ್ಕೆ ನಾನು ಪೆಪ್ಪರ್ ಪೌಡ್ರ್ ಹಾಕೋತೀನಿ ಅಂತ. ಅದಕ್ಕೆ ನೋಡಿ ಡೈಲಿ ಒಂದು ಚುಟಿಕೆ, 1-2 ಚುಟಿಕೆನ ನಾನು ಪೆಪ್ಪರ್ ಪೌಡ್ರ್ ಹಾಕೋತೀನಿ. ಡೈಲಿ ಕುಡಿತಾ ಇರ್ತೀನಿ ಇದನ್ನು ಹಾಕಿ. ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕೋತೀನಿ. ಬೇಕಂದ್ರೆ ಸಾಲ್ಟ್ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿಬಿಡಿ. ಸಾಲ್ಟು ಒಬ್ಬೊಬ್ರು BP ಇದ್ದವ್ರಿಗೆ ಬೆಳಗ್ಗೆ ಎದ್ದ ತಕ್ಷಣ ಸಾಲ್ಟ್ ಎಲ್ಲ ತಿನ್ನಬಾರ್ದು ಅಂತ ಹೇಳ್ತಾರೆ. ನಿಮಗೆ ಎಷ್ಟು ಬಿಸಿ ಬೇಕೋ ಅಷ್ಟು ಬಿಸಿ ನೀರನ್ನ ಹಾಕೊಂಡು ಕುಡಿಬೇಕು. ಈಗ ನೋಡಿ, ನನಗೆ ಡಿಟಾಕ್ಸ್ ವಾಟರ್ ರೆಡಿ ಆಯ್ತು. ಈಗ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ. ಆ ಥರ ಕುತ್ಕೊಂಡು ಕುಡಿಬೇಕು, ಕೆಳಗಡೆ ಕುತ್ಕೊಂಡು ಕುಡಿಬೇಕು ಅಂತ ಹೇಳ್ತಾರೆ. ನಾನೇನಿಲ್ಲ, ಸ್ವಲ್ಪ ತಗೊಂಡು ನಿಧಾನಕ್ಕೆ ಸಿಪ್ ಬೈ ಸಿಪ್ ಕುಡಿತಾ ಇರ್ತೀನಿ. ಇದನ್ನು ಕುಡಿಬೇಕಾದ್ರೂ ಅರ್ಜೆಂಟಾಗಿ ಕುಡಿಬೇಡಿ. ಸ್ವಲ್ಪ ಟೈಮ್ ತಗೊಂಡು, ನಮಗೆ ಅಂತ ಬೆಳಗ್ಗೆ ಒಂದು 10 ನಿಮಿಷ ಟೈಮ್ ತಗೊಂಡು ನಿಧಾನ ಕುಡಿಬೇಕು. ಲಿಂಬೆಹಣ್ಣು ಹಾಕೊಳ್ಳೋದ್ರಿಂದ ನಮಗೆ ವಿಟಮಿನ್ C ಸಿಗುತ್ತೆ. ಟರ್ಮರಿಕ್ ಹಾಕೊಳ್ಳೋದ್ರಿಂದ ನಮಗೆ ಆ್ಯಂಟಿಸೆಪ್ಟಿಕ್ ಆಗಿ ಕೆಲಸ ಮಾಡುತ್ತೆ. ಆಮೇಲೆ ಪೆಪ್ಪರ್ ಪೌಡ್ರ್ ಹಾಕೊಳ್ಳೋದ್ರಿಂದ ಆ್ಯಂಟಿಬಯೋಟಿಕ್ ಆಗಿ ಕೆಲಸ ಮಾಡುತ್ತೆ. ಆಮೇಲೆ ಸ್ವಲ್ಪ ಸಾಲ್ಟ್ ಯಾಕೆ ಹಾಕೋತೀನಿ ಅಂದರೆ ಸ್ವಲ್ಪ ಎನರ್ಜಿ ಸಿಗುತ್ತೆ ಸಾಲ್ಟ್ ಹಾಕೊಳ್ಳೋದ್ರಿಂದ. ಅದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಹಾಕೋತೀನಿ. ಇದೆಲ್ಲ ಇಂಡೋರ್ ಪ್ಲ್ಯಾಂಟ್ಸ್ ನಂದು. ಇದರಲ್ಲೇ ಇದು ಹೊಸ ತೊಗೊಂಬಂದಿರೋದು ತೋರಿಸ್ತಾ ಇದ್ದೀನಿ ನೋಡಿ. ಅದು ಮೊನ್ನೆ ನರ್ಸರಿಗೆ ಹೋದಾಗ ಇದು ಹೊಸ ಪ್ಲ್ಯಾಂಟ್ ಬಂದಿದೆ ಅಂತ ಚೆನ್ನಾಗಿ ಅನಿಸ್ತು ಅಂತ ತೊಗೊಂಬಂದೆ. ಅದು ಲಕ್ಕಿ ಬ್ಯಾಂಬೋ ಅಂತಾರಲ್ಲ, ಅದರಲ್ಲೇ ಅದು ಹೊಸ ಪ್ಲ್ಯಾಂಟ್ ಬಂದಿರೋದು. ಚೆನ್ನಾಗಿದೆ. ಅದಕ್ಕೆಲ್ಲ ಸ್ವಲ್ಪ ನೋಡ್ತಾ ಇರ್ತೀನಿ ಕೂತ್ಕೊಂಡು. ಒಂದು 10 ನಿಮಿಷ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನೀರು ಕುಡ್ಕೊಂಡು, ಈ ನೀರನ್ನ ಕುಡಿದ್ಬಿಟ್ಟು ವಾಕ್ ಹೋದರೆ ತುಂಬ ಒಳ್ಳೆಯದು. ನಾನು ಟೈಮ್ ಇದ್ದರೆ ಹೋಗ್ತೀನಿ, ಇಲ್ಲ ಅಂದರೆ ಸ್ವಲ್ಪ ಏನಾದರೂ ಬ್ರೇಕ್ಫಾಸ್ಟಿಗೆಲ್ಲ ಅರ್ಜೆಂಟ್ ಇದ್ದರೆ ಅದನ್ನೇ ಮಾಡ್ಕೋತೀನಿ. ಈಗ ನೆಕ್ಸ್ಟ್ ನೋಡಿ, ನಾನು ಬಾರ್ಲಿ ಗಂಜಿ ಪೌಡ್ರನ್ನ ಅವತ್ತು ಮಾಡಿರೋದು ತೋರಿಸಿದೆ. ಅದನ್ನು ಇವತ್ತು ನಾನು ಗಂಜಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಅದ್ರ ಜೊತೆಗೆ ಇನ್ನೊಂದು ಹುರುಳಿಕಾಳು ಇರುತ್ತಲ್ಲ, ಹುರುಳಿಕಾಳನ್ನ ಹುರಿದು ಮಿಷಿನ್ಗೆ ಹಾಕ್ಸ್ಕೊಂಬಂದು ಪೌಡ್ರ್ ಮಾಡಿಟ್ಕೊಂಡಿರ್ತೀನಿ. ಅದು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಈಗ ಫಸ್ಟಿಗೆ ನಾನಿಲ್ಲಿ ಬಾರ್ಲಿ ಗಂಜಿ ಮಾಡೋದು ತೋರಿಸ್ತಾ ಇದ್ದೀನಿ. ನಾನು ಇದಕ್ಕೆ 1 ಗ್ಲಾಸ್ ನೀರು ಹಾಕೋತೀನಿ. ಬಾರ್ಲಿ ಗಂಜಿಗೆ ಬಾರ್ಲಿನೂ ನಮಗೆ ತುಂಬ ಒಳ್ಳೆಯದು. ಈಗ ಬೇಸಿಗೆ ಬರೋದ್ರಿಂದ ಇದನ್ನು ಮೇಲಿನ ಮೇಲೆ ಮಾಡಿ ಕುಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ನಾನು ಇಲ್ಲಿ ಇದನ್ನ ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಮಾಡಿಟ್ಟು ಇದನ್ನು ಆಮೇಲೆ ಯಾವ ಥರ ತಗೋಬೇಕು ಅಂತ ತೋರಿಸ್ತೀನಿ. ನಾನು ಇಲ್ಲಿ 1 ಗ್ಲಾಸ್ ನೀರು ಹಾಕೋತಾ ಇದ್ದೀನಿ. ನೀರು ಹಾಕೊಂಡ ತಕ್ಷಣನೇ ಇದನ್ನು, ನೀರೇನು ಬಿಸಿ ಮಾಡೋದು ಬೇಕಾಗಿಲ್ಲ. ಫಸ್ಟಿಗೆ ನೀರು ಹಾಕಿದ ತಕ್ಷಣ 1.5 ಸ್ಪೂನ್ ಇದನ್ನು ಹಾಕೋತೀನಿ ಪೌಡ್ರನ್ನ. ನೀವು ನೀರು ಬಿಸಿ ಆದಮೇಲೆ ಹಾಕಕ್ಕೆ ಹೋದರೆ ಅದು ಗಂಟಾಗುತ್ತೆ. ಫಸ್ಟಿಗೆ ನಾನು ಇಲ್ಲಿ ನೀರು ಹಾಕಿದ ತಕ್ಷಣ ಪೌಡ್ರ್ ಹಾಕಿ ಕಲಸಿ ಇದನ್ನು ಚೆನ್ನಾಗಿ ಕುದಿಸಿ, ನೀವು ಬೇಕಂದರೆ ಬಿಸಿದೇನೆ ಕುಡಿಬೋದು, ಅದು ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಂಡು. ಇಲ್ಲ ಅಂದರೆ ನಾನು ಆಮೇಲೆ ಕುಡಿತೀನಿ ಅಂದರೆ ಸ್ವಲ್ಪ ಮಜ್ಜಿಗೆ ಎಲ್ಲ ಮಿಕ್ಸ್ ಮಾಡಿ ಕುಡಿಬೇಕು. ನಾನು ಅದನ್ನು ಯಾವ ಥರ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಈಗ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಕುದ್ದಾಗಿ ಸ್ವಲ್ಪ ಹೊತ್ತು ನಾವು ಬಿಟ್ಟು ಕುಡಿತೀವಿ ಅಂದಾಗ ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ರೆಡ್ಡಿಶ್ ಬರುತ್ತೆ. ಅದು ಏನು ತೊಂದರೆ ಇಲ್ಲ, ನೋಡೋಕ್ಕೆ ಸ್ವಲ್ಪ ರೆಡ್ಡಿಶ್ ಅನಿಸುತ್ತೆ. ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಇದಾದ ತಕ್ಷಣ ಇದಕ್ಕೆ ಸ್ವಲ್ಪ ಹಾಲು ಹಾಕೊಂಡಾದರೂ ಕುಡಿಬೋದು, ಅದು ಚೆನ್ನಾಗಿರುತ್ತೆ ಬೆಳಗ್ಗೆ ಎದ್ದ ತಕ್ಷಣ. ಈಗ ನೋಡಿ, ಇದು ಕುದೀತಾ ಇದೆ. ಇಷ್ಟಾದರೆ ಆಯ್ತು. ಈಗ ಇದು
ನೋಡಿ ರೆಡಿ ಆಯ್ತಿಗೆ. ನಾನು ಇದನ್ನ ಆಮೇಲೆ ಕುಡಿತೀನಿ, ಮಧ್ಯಾಹ್ನ 12 ಗಂಟೆ ಮೇಲೆ ಕುಡಿತೀನಿ. ಇದನ್ನ ಯಾವ ಟೈಮ್ಗಾದ್ರೂ ಮಾಡ್ಕೊಂಡು ಕುಡಿಬೋದು. ಬಿಸಿದು ಕುಡಿತೀನಿ ಅಂದ್ರೆ ಬಿಸಿದು ಕುಡಿಬೋದು, ಇಲ್ಲ ಮಜ್ಜಿಗೆ ಹಾಕೊಂಡು ಕುಡಿತೀನಿ ಅಂದ್ರೆ ಮಜ್ಜಿಗೆನೂ ಹಾಕೊಂಡು ಕುಡ್ಕೋಬಹುದು, ಚೆನ್ನಾಗಿರುತ್ತೆ. ಈಗ ನಾನು ನೆಕ್ಸ್ಟ್ ನೋಡಿ, ಇದು ಹುರುಳಿ ಸಂಗಟಿ ಅಂತ ಹೇಳಿದ್ನಲ್ಲ, ನಾವು ಇದಕ್ಕೆ ಹುರುಳಿ ಸಂಗಟಿ ಅಂತೀವಿ. ಇದು ಹುರುಳಿ ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ ಅಂತ ಹೇಳಿದ್ನಲ್ಲ, ಅದನ್ನ ಮಾಡೋದು ತೋರಿಸ್ತೀನಿ. ಇದಂತೂ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಟೇಸ್ಟ್ ಹೇಗಿರುತ್ತೆ ಅಂತಂದ್ರೆ ನೋಡಿ, ಬೋರ್ಮಿಟಾ ಹಾರ್ಲೆಕ್ಸ್ ಇರುತ್ತಲ್ಲ, ಸೇಮ್ ಅದೇ ತರ ಟೇಸ್ಟ್ ಇರುತ್ತೆ. ಮಕ್ಕಳಿಗೆಲ್ಲ ಇದನ್ನ ಮಾಡಿಕೊಟ್ರೆ ತುಂಬಾ ಒಳ್ಳೇದು. ಬೆಳಗ್ಗೆ ಟೈಮ್ಗೆ ಮಕ್ಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂದೊಂದ್ ಮಕ್ಳು ಟಿಫಿನ್ ಎಲ್ಲ ಮಾಡಕ್ ಹಠ ಮಾಡ್ತಾ ಇರ್ತಾರಲ್ಲ, ಇದನ್ನ ಮಾಡಿಕೊಟ್ರೆ ತುಂಬಾ ಒಳ್ಳೇದು. ನಿಮ್ಗೆ ಈ ಹುರುಳಿಕಾಳಿನ ಬೆನಿಫಿಟ್ಸ್ ಹೇಳ್ತಾ ಹೋದ್ರೆ ತುಂಬಾ ಇದೆ. ನೀವು ಇದನ್ನ ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ಹಾರ್ಸ್ ಗ್ರಾಮ್ ಬೆನಿಫಿಟ್ಸ್ ಅಥವಾ ಹುರುಳಿಕಾಳಿನ ಬೆನಿಫಿಟ್ಸ್ ಅಂತ, ಅದು ನಿಮಗೆ ಗೊತ್ತಾಗುತ್ತೆ. ಹೋದವರೆಲ್ಲ ಒಂದು ಪ್ರೋಟೀನ್ ಪೌಡ್ರು, ಎನರ್ಜಿ ಡ್ರಿಂಕ್ ಅಂತ ಎಲ್ಲ ಕುಡಿತಾರಲ್ಲ, ಅದ್ರ ಎಲ್ಲದಕ್ಕಿಂತನೂ ಇದು ತುಂಬಾ ಒಳ್ಳೇದೇನೆ. ಇದು ನೋಡಿ, ಹುರುಳಿಕಾಳು ಈ ತರ ಇರುತ್ತೆ. ಇದನ್ನ ಹುರಿದ್ಬಿಟ್ಟು ನಾನು ಪೌಡರ್ ಮಾಡಿ ಇಟ್ಕೋತೀನಿ. ಮನೇಲಿ ಪೌಡರ್ ಮಾಡಲ್ಲ, ಮಿಕ್ಸಿನಲ್ಲಿ ಹಾಕಲ್ಲ, ಇದನ್ನ ಮಿಲ್ಗೆ ಹೋಗಿ ಪೌಡರ್ ಮಾಡ್ಕೊಂಡ್ ಬರ್ತೀನಿ. ಇದು ನಾನು ಒಂದ್ಸರಿಗೆ ಒಂದು ಅರ್ಧ ಕೆಜಿ 3/4 ಕೆಜಿ ಅಷ್ಟು ಮಾಡಿ ಇಟ್ಕೊಂಡ್ರೆ ತುಂಬಾ ದಿನ ಬರುತ್ತೆ. ಏರ್ ಟೈಟ್ ಬಾಕ್ಸ್ ಅಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ. ಇದು ಬೆಳಗ್ಗೆ ನಾನು ಟೀನ ಅವಾಯ್ಡ್ ಮಾಡ್ಬೇಕು ಅಂತ ಇದನ್ನ ಕುಡಿತಾ ಹೋದೆ. ಇದು ನನಗೆ ತುಂಬಾ ಒಳ್ಳೇದಾಗ್ತಾ ಇದೆ ಇದನ್ನ ಕುಡಿತಾ ಇದ್ದರಿಂದ. ಇದನ್ನ ನಾನು 2 ಸ್ಪೂನ್ ಹಾಕೋತೀನಿ. 1 ಗ್ಲಾಸ್ ನೀರಿಗೆ 2 ಸ್ಪೂನ್ ಹಾಕೋತೀನಿ. ಹಾಕ್ಬಿಟ್ಟು ಇದನ್ನ ಫಸ್ಟೇ ಕಲಿಸ್ಬಿಟ್ಟು ಆಮೇಲೆ ಗ್ಯಾಸ್ ಆನ್ ಮಾಡ್ತೀನಿ. ಇದನ್ನು ಅಷ್ಟೇ, ಫಸ್ಟಿಗೆನೆ ನೀರಲ್ಲಿ ಕಲಿಸ್ಬಿಟ್ಟು ಆಮೇಲೆ ಗ್ಯಾಸ್ ಆನ್ ಮಾಡಬೇಕು. ಇದು ಕುದ್ದು ಕಲರ್ ಯಾವ ತರ ಬರುತ್ತೆ ಅಂದ್ರೆ ಸೇಮ್ ಬೋರ್ಮಿಟಾ ತರಾನೇ ಬರುತ್ತೆ. ಆಮೇಲೆ ಸ್ಮೆಲ್ಲು ಅದೇ ತರ ಇರುತ್ತೆ. ಮಕ್ಕಳಿಗೆಲ್ಲ ಕೊಟ್ರೂ ಗೊತ್ತೇ ಆಗಲ್ಲ. ಇದು ಬೋರ್ಮಿಟಾ ಅಂತಾನೆ ಕೊಡಿ, ತುಂಬಾ ಒಳ್ಳೇದು. ಆಮೇಲೆ ಹೆಣ್ಮಕ್ಳಿಗೆ ಪೀರಿಯಡ್ ಪ್ರಾಬ್ಲಮ್ ಎಲ್ಲ ಇದ್ದವರಿಗೆ ಇದು ತುಂಬಾ ಒಳ್ಳೇದು. ಒಂದ್ 3 ರಿಂದ 4 ತಿಂಗಳು ಕಂಟಿನ್ಯೂ ಆಗಿ ಕುಡಿಬೇಕಂತೆ, ತುಂಬಾ ಒಳ್ಳೇದಂತ ಹೇಳಿದ್ದಾರೆ. ತುಂಬಾ ಚೆನ್ನಾಗೇನೂ ಇರುತ್ತೆ. ಟೇಸ್ಟ್ ಅಂತೂ ನನಗೆ ತುಂಬಾ ಇಷ್ಟ ಆಗತ್ತೆ, ಅದ್ರ ಸ್ಮೆಲ್ಲು ಇಷ್ಟ ಆಗುತ್ತೆ. ಆಮೇಲೆ ಕೋಲ್ಡು ಕಾಫು ಮೇಲಿನ ಮೇಲೆ ಯಾರಿಗಾದ್ರೂ ನೆಗಡಿ ಕೆಮ್ಮು ಬರ್ತಾ ಇದ್ದವ್ರಿಗೆ ಇದನ್ನ ಮಾಡಿಕೊಡಿ, ಅವ್ರಿಗೂನು ಇಷ್ಟ ಆಗುತ್ತೆ. ಆಮೇಲೆ ಬೇಗ ರಿಲೀಫ್ ಆದಂಗೆ ಅನ್ಸುತ್ತೆ. ಆ ಮೂಗು ಕಟ್ಕೊಂಡಿರೋದೆಲ್ಲ ಸ್ವಲ್ಪ ರಿಲೀಫ್ ಆಗುತ್ತೆ. ಆಮೇಲೆ ಇದು ಟೀ ಕುಡಿತೀವಲ್ಲ, ನಾವು ಟೀ ಕುಡಿದಾಗ ನಮ್ಗೆ ಇನ್ಸ್ಟೆಂಟ್ ಎನರ್ಜಿ ಸಿಗುತ್ತೆ, ಮತ್ತೆ ಮುಂದೆ ಅರ್ಜೆಂಟ್ ಕೆಲಸ ಮಾಡ್ಬೇಕಾಗಿರುತ್ತೆ, ಕೆಲಸ ಆಗುತ್ತೆ ಅಂತ ಕುಡಿತಾ ಇರ್ತೀವಿ. ಅದ್ರ ಬದಲು ಇದನ್ನ ಕುಡಿದ್ ನೋಡಿ, ನಿಮ್ಗೆ ಒಂದು 3 ಅವರ್ಸ್ ಹಸಿವೆ ಅನ್ಸಲ್ಲ. ಇದನ್ನ ಡೈಲಿ ಕುಡಿಯೋದ್ರಿಂದ ವೇಟ್ ಲಾಸ್ ಅನ್ನು ಆಗುತ್ತೆ. ನೋಡಿ ಕಲರ್ ಹೆಂಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ಬೋರ್ಬಿಟಾ ತರಾನೇ ಅನಿಸ್ತಾ ಇದೆ ಎಲ್ಲ ಕಲರು. ಇದು ಸಿಂಪಲ್ ಆಗಿದೆ. ಇದಕ್ಕೆ ಇನ್ನು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ರೆ ಅದು ಮಕ್ಕಳಿಗೆ ಒಳ್ಳೆ ಡ್ರಿಂಕ್ ಆಗುತ್ತೆ. ಅದು ವಿಡಿಯೋ ಏನಾದರೂ ಬೇಕಂದ್ರೆ ನಾನು ಕಮೆಂಟಲ್ಲಿ ತಿಳಿಸಿ, ಆ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ, ಯಾವ ಥರ ಪೌಡರ್ ಮಾಡ್ಕೋಬೇಕು ಅಂತ. ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದಿಷ್ಟೊಂದು ಕುದ್ದ ಮೇಲೆ ನಾನು ಇದಕ್ಕೆ ಬೆಲ್ಲ ಹಾಕ್ತಾ ಇದ್ದೀನಿ. ನಾನು ಇದು ಜೋನಿ ಬೆಲ್ಲ ಅಂತ. ಇದನ್ನ ಹಾಕಿ ಒಂದು ಕುದ್ದಾದ್ಮೇಲೆ ಮತ್ತೆ ಇದಕ್ಕೆ ಹಾಲು ಹಾಕಿ ಮತ್ತೆ ಒಂದು ಕುದಿ ಕುದಿಸ್ತೀನಿ. ಹಾಲನ್ನು ಹಾಕಿ ಅವಾಗ ಆ ಹಾಲೇನು ಒಡಿಯಲ್ಲ, ಯಾಕಂದ್ರೆ ಈ ಜೋನಿ ಬೆಲ್ಲ ಇರೋದ್ರಿಂದ ನನಗೇನು ಹಾಲು ಒಡಿಯಲ್ಲ. ಒಬ್ಬೊಬ್ರು ಹೇಳ್ತಾರೆ ಹಾಲಲ್ಲಿ ಬೆಲ್ಲ ಮಿಕ್ಸ್ ಮಾಡಿದ್ರೆ ಹಾಲು ಒಡಿಯುತ್ತೆ ಕುದಿಸುವಾಗ ಅಂತಾರೆ. ಇದು ಮಾತ್ರ ಆ ಥರ ಆಗಲ್ಲ. ನೀವೇನಾದ್ರೂ ನಿಮ್ದು ಬೆಲ್ಲ ಬೇರೆ ಇದ್ರೆ ಈ ಹುರುಳಿಕಾಳದ್ದು ಪೌಡ್ರು ಆಮೇಲೆ ಹಾಲನ್ನ ಹಾಕಿ ಕುದಿಸಾದ್ಮೇಲೆ ಕೆಳಗಿಳಿಸಿ ಆಮೇಲೆ ನೀವು ಬೆಲ್ಲ ಹಾಕೊಳ್ಳಿ, ಅವಾಗ ನಡೆಯುತ್ತೆ, ತೊಂದರೆ ಆಗಲ್ಲ. ಇಲ್ಲಾಂದ್ರೆ ಒಡೆಯುತ್ತೆ ಅನ್ನೋದಾದ್ರೆ ಆ ಥರ ಮಾಡ್ಕೊಳ್ಳಿ. ನಾನೀಗ ಒಂದು ಸ್ವಲ್ಪ ಹಾಲು ಹಾಕೋತೀನಿ. ಹಾಲು ಹಾಕಿ ಸ್ವಲ್ಪ ಕುದಿಸ್ತೀನಿ. ಇದು ಹಾಲು ಹಾಕಿದ್ಮೇಲೆ ತೋರಿಸ್ತೀನಿ ನೋಡಿ. ಈ ಜೋನಿ ಬೆಲ್ಲ ಹಾಕೋದ್ರಿಂದ ಇದೇನು ಒಡೆಯಲ್ಲ ಹಾಲು. ಇಲ್ಲಾಂದ್ರೆ ಒಂದೊಂದ್ಸರಿ ನಾನು ನೋಡಿದ್ದೀನಿ, ಹಾಲಲ್ಲಿ ಬೆಲ್ಲ ಮಿಕ್ಸ್ ಮಾಡಿ ಕುದಿಸಿದ್ರೆ ಹಾಲು ಒಡೆಯುತ್ತೆ. ಇದನ್ನೆಲ್ಲ ಜಾಸ್ತಿ ಚಳಿಗಾಲ ಸ್ಟಾರ್ಟ್ ಆದ ತಕ್ಷಣನೇ ಮಾಡಿ ಕುಡಿತಾರೆ. ಇದು ತುಂಬಾ ಒಳ್ಳೆಯದು ಚಳಿಗಾಲದಲ್ಲಿ. ನಿಮ್ಗೆ ಡೈಲಿ ಆಗ್ಲಿಲ್ಲ ಅಂದ್ರೆ ಯಾವಾಗ ಸ್ವಲ್ಪ ಚಳಿ ಅನ್ನಿಸ್ತಾ ಇದೆ, ಕ್ಲೈಮೇಟ್ ಡಲ್ ಆಗಿದೆ ಅಂತ ಅಂದಾಗ್ಲಾದ್ರೂ ಮಾಡಿ ಕುಡಿದು, ತುಂಬಾ ಒಳ್ಳೇದು. ಈ ತರ ಹುರುಳಿ ಪೌಡರ್ನ ಮಾಡಿ ಇಟ್ಕೊಳ್ಳಿ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಹಾಲು ಹಾಕಿದ್ಮೇಲೆ ತೋರಿಸ್ತಾ ಇದ್ದೀನಿ. ಈಗ ಇದೊಂದು ಕುದ್ಮೇಲೆ ನಾನು ಇದನ್ನ ಗ್ಯಾಸ್ ಆಫ್ ಮಾಡ್ತೀನಿ. ನೋಡಿ ಇದು ಫುಲ್ ಕುದ್ದಿದೆ. ಈಗ ಹಾಲು ಹಾಕಿ ಕುದಿಸಿದ್ರೂ ಇದು ಹಾಲು ಒಡೆದಿಲ್ಲ. ಯೂಸ್ ಮಾಡೋ ಜೋನಿ ಬೆಲ್ಲ ಏನಾದರೂ ಬೇಕಂದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತೀನಿ. ನೋಡಿ ಈಗ ರೆಡಿ ಆಯಿತು. ಇನ್ನೊಂದು, ಚಿಕ್ಕ ಮಕ್ಕಳಿಗೆ ರಾಗಿ ಗಂಜಿನ ಮಾಡಿ ಕುಡಿಸ್ತಾ ಇರ್ತೀರಲ್ಲ, ಅಂಥವ್ರಿಗೆಲ್ಲ ಒಂದು ಟಿಪ್ಸ್ ನೋಡಿ. ಅರ್ಧ ರಾಗಿನ ಹಾಕಿ ಅರ್ಧ ಹುರುಳಿ ಹಾಕಿ ಎರಡೂ ಸ್ವಲ್ಪ ಹುರಿದ್ಬಿಟ್ಟು ಈ ಥರ ಪೌಡರ್ ಮಾಡಿಸ್ಕೊಂಬಂದು ಚಿಕ್ಕ ಮಕ್ಕಳಿಗೂ ಕೊಡಿ, ತುಂಬ ಒಳ್ಳೆಯದು.
ಇದ್ರ ಬೆನಿಫಿಟ್ಸ್ ನಾನು ಆಗ್ಲೇ ಹೇಳಿದೆ ಗೂಗಲಲ್ಲಿ ಸರ್ಚ್ ಮಾಡಿ ಅಂತ. ಸರ್ಚ್ ಮಾಡಿ ನೋಡಿ, ನಿಮ್ಗೇನೆ ಗೊತ್ತಾಗುತ್ತೆ ಇದು ಹುರುಳಿ ಬೆನಿಫಿಟ್ಸ್ ಎಷ್ಟಿದೆ ಅಂತ. ನಾನು ಡೈಲಿ 1 ಗ್ಲಾಸು ಟೀ ಬದಲು ಇದನ್ನೇ ಕುಡಿತೀನಿ. ಆಮೇಲೆ ಟೀ ಕುಡಿಯೋದನ್ನು ಅವಾಯ್ಡ್ ಆಗುತ್ತೆ, ಇದನ್ನ ಕುಡಿತಾ ಹೋಗಿ ಒಳ್ಳೇದೇನೆ. ನಾನು ಆಗ್ಲೇ ನೋಡಿ ಬಾರ್ಲಿ ಗಂಜಿನ ಮಾಡಿಟ್ಟಿದ್ದೆ, ಅದ್ರದ್ದು ವಿಡಿಯೋ ನೆಕ್ಸ್ಟ್ ತೋರಿಸ್ತೀನಿ ಅನ್ನಲ್ಲ. ನಾನು ಸ್ವಲ್ಪ ಹೊತ್ತು ಆಚೆ ಹೋಗಿದ್ದೆ, ಆಚೆ ಬಿಸಿಲಿಂದ ಬಂದ ತಕ್ಷಣ ಇದನ್ನ ಯಾವ ತರ ಮಾಡ್ಕೋತೀನಿ ಅಂತ ತೋರಿಸ್ತೀನಿ. ನಾನು ಇಲ್ಲಿ ಸ್ವಲ್ಪ ಮೊಸರನ್ನ ಮಜ್ಜಿಗೆ ಮಾಡ್ಕೋತೀನಿ. ನಮ್ಗೆ ಬಂದ ತಕ್ಷಣನೇ ಮಾಡ್ಕೊಳಕ್ಕಾಗಲ್ಲ, ಮಾಡಿ ಕುಡಿಯೋಣ ಅಂತಂದ್ರೆ ಟಯರ್ಡ್ ಆಗಿ ಬಂದಿರ್ತೀವಿ, ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಫಸ್ಟ್ಗೆನೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಇದನ್ನ ಮಾಡಿಟ್ಟು ಹೋದ್ರೆ ನಾನು ಆಚೆ ಹೋಗ್ಲಿ ಅಥವಾ ಮನೇಲಿ ಇರ್ಲಿ ಮಜ್ಜಿಗೆನ ಮಾಡಿಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ನಿಮ್ಗೆ ಸೇಮ್ ರಾಗಿ ಗಂಜಿ ಯಾವ ತರ ಇರುತ್ತೆ ಅದೇ ತರ ಟೇಸ್ಟ್ ಬರುತ್ತೆ. ನೀವು ರಾಗಿ ಗಂಜಿಗೆ ಏನೇನು ಹಾಕೋತೀರಾ ಅದನ್ನು ಹಾಕೋಬಹುದು. ನಾನು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ಅಷ್ಟೇನೆ. ಬೇಕಂದರೂ ಈರುಳ್ಳಿ ಎಲ್ಲಾನು ಹಾಕೊಂಡು ಅದನ್ನು ಆ ತರನು ಮಾಡ್ಕೊಂಡು ಕುಡೀರಿ, ಚೆನ್ನಾಗಿರುತ್ತೆ. ಫಸ್ಟ್ಗೆ ಹೇಳಿದೆ ನೋಡಿ, ಮಾಡಿ ಇಟ್ಟ ತಕ್ಷಣ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಂತ. ಮಧ್ಯಾಹ್ನ ಅಷ್ಟೊತ್ತಿಗೆ ಸ್ವಲ್ಪ ಅದು ಕಲರ್ ಸ್ವಲ್ಪ ಪಿಂಕಿಶ್ ಬಂದಿದೆ ನೋಡಿ, ಆ ತರ ಆಗುತ್ತೆ. ಇದನ್ನ ಮಧ್ಯಾಹ್ನ ಕುಡಿತೀನಿ ಅಂದ್ರೆ ಈ ತರ ಮಜ್ಜಿಗೆನ ಮಿಕ್ಸ್ ಮಾಡ್ಕೊಂಡು ಕುಡೀರಿ. ಇಲ್ಲ ಸಾಯಂಕಾಲ ಮಾಡ್ಕೊಂಡು ಕುಡಿತೀನಿ ಅಂದ್ರೆ ಸ್ವಲ್ಪ ಹಾಲು ಹಾಕೊಂಡು ಬಿಸಿ ಬಿಸಿದೇನೆ ಕುಡಿಬೋದು, ಅದು ಚೆನ್ನಾಗಿರುತ್ತೆ. ನಾನು ಬೆಳಗ್ಗೆ ಹುರುಳಿ ಸಂಗಟಿ ಕುಡಿಯೋದ್ರಿಂದ ಸಾಯಂಕಾಲ ಇದನ್ನ ಮಾಡ್ಕೊಂಡು ಕುಡಿತೀನಿ, ಇಲ್ಲ ಅಂದ್ರೆ ಮಧ್ಯಾಹ್ನ ಮಾಡ್ಕೊಂಡು ಕುಡಿತೀನಿ. ಟೀ ಅವಾಯ್ಡ್ ಮಾಡಬೇಕು ಅಂತ ನಾನು ಬೆಳಗ್ಗೆ 1 ಡ್ರಿಂಕು ಸಾಯಂಕಾಲ 1 ಡ್ರಿಂಕು ಅಂತ ಇದನ್ನ ರೂಢಿ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಆಚೆ ಹೋದಾಗ ನಮ್ಗೆ ಟೀ ಅವಾಯ್ಡ್ ಮಾಡೋಕ್ಕಾಗಲ್ಲ, ಅದಕ್ಕೆ ಮನೇಲಿ ಇದ್ದಾಗಲಾದ್ರೂ ಸ್ವಲ್ಪ ಅವಾಯ್ಡ್ ಮಾಡೋಣ ಅಂತ ಈ ತರ ರೂಢಿ ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನ ಆಲ್ಮೋಸ್ಟ್ ಮಜ್ಜಿಗೆ ಕುಡಿತಾನೆ ಇರ್ತೀವಿ ಎಲ್ರು, ಅವಾಗ ಇದನ್ನ ಸ್ವಲ್ಪ ಗಂಜಿನ ಮಾಡಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಾಗುತ್ತೆ. ಆಮೇಲೆ ಯಾರಿಗಾದ್ರೂ ಹೀಟ್ ಜಾಸ್ತಿ ಇದ್ದವರು ಇದನ್ನ ಡೈಲಿ ಮಾಡ್ಕೊಂಡು ಕುಡೀರಿ, ಅವ್ರಿಗೆ ಒಳ್ಳೇದಾಗುತ್ತೆ. ಈ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.